ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ, ಬಿಕಾಸ್ ಐ ಆಮ್ ಸೋ ಬ್ಯುಸಿ ಆ್ಯಂಡ್ ಮೈ ರಿವಿಷನ್ ವಾಸ್ ಪೆಂಡಿಂಗ್. ಓಕೆ, ಸೊ ನನ್ನ ರಿವಿಷನ್ ಪೆಂಡಿಂಗ್ ಇರೋದ್ರಿಂದ ಆ್ಯಂಡ್ ನಾನು ಸೋ ಬ್ಯುಸಿ ಇದ್ದೆ ಅದರಲ್ಲಿ. ಅದಕ್ಕೋಸ್ಕರ ನಾನು ಡೈಲಿ ಟಾರ್ಗೆಟ್ಸ್ನ ನಾನು ರೀಚ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ, ಬಿಕಾಸ್ ಪ್ರಿಲಿಮ್ಸ್ ಕೂಡ ವೆರಿ ನಿಯರ್ ಇದೆ. ಸೊ ಯು ಆಲ್ಸೋ ಐ ಗಾಟ್ ಇಟ್, ಯು ಆರ್ ಆಲ್ಸೋ ಅಂಡರ್ಸ್ಟುಡ್ ಇಟ್. ಸೊ ಓಕೆ, ಸೊ ಇವತ್ತು ನಾನೊಂದು ಹೊಸ ಟಾಪಿಕ್ ಜೊತೆಗೆ ಬಂದಿದ್ದೀನಿ, ನಾಟ್ ಅ ಸಿಲೆಬಸ್. ಸೊ ಬಿಗಿನರ್ಸ್ಗೆ ಇದು ಇಂಪಾರ್ಟೆಂಟ್ ಆಗಲಿ. ಫಸ್ಟ್ ಆಫ್ ಆಲ್ UPSC ಶುರು ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಕೆಲವೊಂದಿಷ್ಟು ರಿಯಾಲಿಟಿ ಅರ್ಥ ಆಗಲಿ UPSC ಬಗ್ಗೆ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಓಕೆ, ಯಾರನ್ನೂ ರಾಂಗ್ ಪಾತ್ಗೆ ಕರ್ಕೊಂಡು ಹೋಗಬಾರ್ದು, ಯಾರಿಗೂ ಈ ಆಮಿಷ ಆಸೆಗಳನ್ನು ಒಡ್ಡಿಸ್ಬಾರ್ದು ಅಲ್ವಾ. ದ್ಯಾಟ್ಸ್ ವೈ. ಓಕೆ, ಸೊ UPSC ತೊಗೊಳ್ಳೋದಕ್ಕಿಂತ ಮುಂಚೆ ಯು ಕ್ಯಾನ್ ಥಿಂಕ್ ಅಬೌಟ್ ಇಟ್ ಅಲ್ವಾ. ಸೊ UPSC ಯಾರೋ ಒಬ್ಬರು UPSC ತೊಗೊಳ್ತಿದ್ದಾರೆ ಅಂತ ನೀವು UPSC ತೊಗೊಳ್ಲಿಕ್ಕೆ ಹೋಗಬೇಡಿ. ಇಟ್ ಈಸ್ ಸೋ ಡಿಫಿಕಲ್ಟಿ ಆ್ಯಂಡ್ ನಾಟ್ ಇಟ್ ಓನ್ಲಿ ಸೋ ಡಿಫಿಕಲ್ಟಿ. ಇಟ್ ಟೇಕ್ಸ್ ಯುವರ್ ಡಿಸಿಪ್ಲಿನ್ ಆ್ಯಂಡ್ ಇಟ್ ನೀಡ್ಸ್ ಯುವರ್ ಸ್ಯಾಕ್ರಿಫೈಸಸ್ ಆ್ಯಂಡ್ ಸೊ ಇದು ಏನಾಗುತ್ತಪ್ಪ ಅಂತಂದರೆ, ಇವಾಗ ನೀವು ಯಾರೋ ಒಬ್ಬರು UPSC ಕ್ಲಿಯರ್ ಮಾಡ್ತಾರೆ, ಅವರು ಪೂವರ್ ಆಗಿರ್ತಾರೆ ಆ್ಯಂಡ್ ನೀವು ನೋಡ್ತೀರಾ ಏನಾಗ್ತಾರೆ, ಇಂಪ್ರೆಸ್ ಆಗ್ತೀರಾ. ಬಟ್ ಆ ಪರ್ಸನ್ ಇಂಟೆಲಿಜೆಂಟ್ ಆಗಿದ್ದು, ಅವ್ರ ಥಿಂಕಿಂಗ್ ಪವರ್ ಕೆಪಾಸಿಟಿ ಚೆನ್ನಾಗಿದ್ದರೆ ದೇ ಕ್ಯಾನ್. ಆ್ಯಂಡ್ ಅವರು ಏನಿರಬೇಕು, ಥಿಂಕಿಂಗ್ ಪವರ್ ಇರಬೇಕು. ಓಕೆ, ದೆನ್ ಥಿಂಕಿಂಗ್ ಪವರ್ ಅಂತಂದರೆ ಏನು ಅನ್ನೋದು ನಿಮಗೆ ಈಗ ನಿಜವಾಗ್ಲೂ ದೇವ್ರಾನೇ ಅರ್ಥ ಆಗಲ್ಲ ಅಲ್ವಾ. ನೀವು ಯಾವಾಗ UPSC ತೊಗೊಂಡು UPSC ಫೀಲ್ಡ್ಗೆ ಹೋಗ್ತೀರಾ, ಆವಾಗ UPSC ಅಂದರೆ ಏನು, ಇದು ಎಷ್ಟರ ಮಟ್ಟಿನ ಆಲೋಚನೆ ಮತ್ತು ಥಿಂಕಿಂಗ್ ಕೆಪಾಬಿಲಿಟಿಯನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೊಳ್ತೀರ. ಬಿಕಾಸ್ ನೀವು ರೀಡ್ ಮಾಡಿರೋದು ಯಾವುದು UPSC ಕೇಳಲ್ಲ. ಓಕೆ, ನೀವು ರೀಡ್ ಮಾಡಿರೋದ್ರಲ್ಲಿ ಯಾವುದೋ ಒಂದು 20% ಕೇಳ್ತಾರಷ್ಟೆ. 20% ಡೈರೆಕ್ಟ್ಲಿ ನೀವು ರೀಡ್ ಮಾಡಿರೋದು ಬರುತ್ತೆ UPSCಯಲ್ಲಿ. ಬಟ್ ಅದರ್ ದೆನ್ ದಟ್ 80% ಇಸ್ ನಾಟ್ ಆಲ್ ಅಬೌಟ್ ಯುವರ್ ರೀಡಿಂಗ್. ಓಕೆ, ಇಟ್ ಈಸ್ ಔಟ್ ಆಫ್ ನಾನು ಔಟ್ ಆಫ್ ಸಿಲೆಬಸ್ ಅಂತ ಹೇಳಿಲ್ಲ, ಬಿಕಾಸ್ UPSC ಬ್ರಾಡಾಗಿ ಸಿಲೆಬಸನ್ನು ಕೊಟ್ಟಿದೆ, ಅದ್ರ ಒಳಗಡೆ ಕೇಳುತ್ತೆ. ಅದು ಹೆಂಗೆ ಸಿಲೆಬಸ್ ಇದೆ ನಾನು ಅದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಇಟ್ ಈಸ್ ವೆರಿ ಬ್ರಾಡ್ ಸಿಲೆಬಸ್. ಓಕೆ, ಇಲ್ಲಿ ಏನು ಮಾಡ್ಬೇಕು ನೀವು, 80% ಅನ್ನೋನು ನೀವು ನೀವೇನು ಓದಿರ್ತೀರಲ್ಲ ಈ 20% ಬಂದಿರತ್ತಲ್ಲ, ಇದಕ್ಕೆ ಅಪ್ಲೈ ಮಾಡಬೇಕು. ಅಂದರೆ ಥಿಂಕ್ ಮಾಡಬೇಕು. ಇದನ್ನು ಓದಿ, ಇವಾಗ ಇದನ್ನು ಓದಿರ್ತೀರ, ಮೇ ಬಿ ಇದನ್ನು ಥಿಂಕ್ ಮಾಡಬೇಕು. ಥಿಂಕ್ ಮಾಡಿ ಇದಕ್ಕೆ ಅಪ್ಲೈ ಮಾಡಬೇಕು. ಓಕೆ, ಸೊ ಅದು ಹೇಗೆ ಏನು ಅನ್ನೋದನ್ನು UPSC ಓದಬೇಕಾದ್ರೆ ಸಿಲೆಬಸಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ಈಗ ಸಿಂಗಲ್ ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪಾಸಿಬಲ್ ಇಲ್ಲ. ಬಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ UPSC ಪ್ಯಾಟರ್ನ್. ಓಕೆ, ನೆಕ್ಸ್ಟ್ ಏನಪ್ಪ ಅಂತಂದರೆ, ಎಷ್ಟೋ ಜನ UPSCಯಲ್ಲಿ 1 ಇಯರ್ ಹೋಗ್ತಾರೆ. ಎಲ್ಲರೂ ಮಾಡ್ತಿದ್ದಾರೆ ಅಂತ 1 ಇಯರ್ ಹೋಗ್ತಾರೆ. ಅದಾದ ನಂತರ ಅವ್ರಿಗೆ ಏನು ಅನಿಸುತ್ತಪ್ಪ ಅಂತಂದರೆ, ವಾಟ್ ಈಸ್ ದಿಸ್. ಸೊ ಇಲ್ಲಿ ಒಂದು ಓದಿರ್ತಾರೆ, ಇಲ್ಲೊಂದು ಕೇಳ್ತಾರೆ. ಓಕೆ, ಅದನ್ನು ಇದಕ್ಕೆ ಹೆಂಗೆ ಕನೆಕ್ಟ್ ಮಾಡಬೇಕು, ಇದನ್ನು ಹೆಂಗೆ ಆನ್ಸರ್ ಮಾಡಬೇಕು ಅನ್ನೋದು ಅವರಿಗೆ ಗೊತ್ತಾಗಲ್ಲ. ಯಾಕಂದರೆ ಅವ್ರು ಥಿಂಕ್ ಮಾಡಿರಲ್ಲ. ಕಾಲೇಜ್ ಲೆವೆಲ್, ಸ್ಕೂಲ್ ಲೆವೆಲಲ್ಲಿ ಯಾವ ಥರ ಓದ್ತಾರೋ ಆ ಥರ ಓದ್ಬಿಟ್ಟು ಅದನ್ನು ನೆನ್ಪಿಟ್ಕೊಂಡು ಬಿಟ್ಬಿಡ್ತಾರೆ. ಇದನ್ನು ಯಾವ ಥರ ಇನ್ನೊಂದು ಸಬ್ಜೆಕ್ಟಿಗೆ ಕನೆಕ್ಟ್ ಮಾಡಬೇಕು, ಯಾವ ಥರ ಥಿಂಕ್ ಮಾಡಬೇಕು ಅನ್ನೋದನ್ನು ಅವರು ತಿಳ್ಕೊಂಡಿರಲ್ಲ. ದಟ್ಸ್ ಅವರು ಫೇಲ್ ಆಗ್ತಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ದೇ ಟೇಕ್ ಅ ಡಿಸಿಷನ್ ಆಫ್ ಕ್ವೈಟ್ ಇಟ್. Okay, they take a decision of quite it. They spend a lakhs of rupees here. They spend a lakhs of rupees here and also spending their productive time. ಸೊ ಇಲ್ಲಿ ರಿಯಾಲಿಟಿನ ನಾನು ಹೇಳ್ತಾ ಹೋಗ್ತೀನಿ. ಆ್ಯಂಡ್ UPSC ನೀವು ಮಾಡಬೇಡಿ, ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಾ ಇಲ್ಲ ನಾನು, ಅಫ್ಕೋರ್ಸ್. ಬಿಕಾಸ್ ಇಲ್ಲಿ ಎಲ್ಲರ ಲೈಫಲ್ಲೂ ಟೈಮ್ ಆ್ಯಂಡ್ ಸಕ್ಸಸ್ ತುಂಬ ಇಂಪಾರ್ಟೆಂಟ್. ಇಲ್ಲಿ ಬಂದು ಟ್ರಾಫಲ್ಲಿ ಬೀಳಬೇಡಿ. ನಿಮ್ಮ ವೀಕ್ನೆಸ್ನ ಅರ್ಥ ಮಾಡ್ಕೊಳ್ಳಿ, ಇದು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಿ. ಇದನ್ನು ರಿಯಾಲಿಟಿ ಅರ್ಥ ಮಾಡ್ಕೊಂಡಾದ್ಮೇಲೆ ಇಫ್ ಯು ಕ್ಯಾನ್ ಮ್ಯಾನೇಜ್ ಇಟ್, ಯು ಕಮ್ ಹಿಯರ್. ಓಕೆ, ದಿಸ್ ಫೀಲ್ಡ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್.
Okay, it gives you personality, it gives you knowledge, and it gives you very very decision making capacity. Okay, it stands you in the position of very um, ಐ ಕಾಂಟ್ ಸೇಟ್. ಸೊ ನೀವು ಯಾವ ಥರ ಇರ್ತೀರಾ ಅಂತಂದರೆ ಯು ಬಿಲ್ಡ್ ಅಟ್ರಾಕ್ಟೆಡ್ ಪರ್ಸ್ನಾಲಿಟಿ. ಓಕೆ, ಯು ಬಿಲ್ಡ್ ಯುವರ್ ಅಟ್ರಾಕ್ಟೆಡ್ ಪರ್ಸ್ನಾಲಿಟಿ. ಓಕೆ, ಸೊ ಇನ್ನೊಂದು ಏನು ರಿಯಾಲಿಟಿ ಹೇಳ್ತೀನಪ್ಪ ಅಂತಂದರೆ ನಾನು, ನೀವು ಇಲ್ಲೆಲ್ಲೋ ಕೇಳಿರ್ತೀರ, ಸೊ ಯಾರೋ ಸೆಲ್ಫ್ ಸ್ಟಡಿ ಮಾಡಿ UPSC ಕ್ಲಿಯರ್ ಮಾಡಿದ್ರು ಅಂತ. ಅಫ್ಕೋರ್ಸ್ ನಾನು ಬಿಗಿನಿಂಗಲ್ಲಿ ಇದನ್ನೇ ಮಾಡಿರೋದು. ನಿಜವಾಗ್ಲೂ ಹೇಳ್ತೀನಿ, ಇವತ್ತಿಗೂ ನನಗೆ ಜೋಕ್ ಅನ್ಸೋದೆ. ಇವತ್ತಿಗೂ ನಾನೇನು ಮಾಡ್ತೀನಿ ಅಂತಂದ್ರೆ, ನನ್ನ ಬಗ್ಗೆ ನನಗೆ ಒಂಚೂರು ಇದು ಅನಿಸುತ್ತೆ. ಯಾಕಪ್ಪ ಅಂತಂದರೆ, ನಾನು ಫಸ್ಟ್ ಆಫ್ ಆಲ್ ಇಷ್ಟೊಂದು ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ಬಟ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂತ ಇವಾಗ ಅನಿಸುತ್ತೆ, ಬಟ್ ಅವಾಗ ಅರ್ಥ ಆಗಲ್ಲ ಅದು ಎನಿವನ್. ಸೊ ಇವಾಗ 1 ಇಯರಲ್ಲಿ ಅವರು UPSC ಕ್ಲಿಯರ್ ಮಾಡ್ತಾರೆ ಅಂದರೆ ಅವ್ರಿಗೆ ರೈಟ್ ಗೈಡೆನ್ಸ್ ಇರುತ್ತೆ ಅಷ್ಟೇ. ಓಕೆ, ಸೊ ಇವಾಗ ನಾವು 2 ಇಯರ್ 5 ಇಯರ್ ಎಲ್ಲನೂ ತೊಗೊಳ್ತಾರೆ, ಅವ್ರಿಗೆ ರೈಟ್ ಗೈಡೆನ್ಸ್ ಇರಲ್ಲ. ಆ್ಯಂಡ್ ರಿಯಾಲಿಟಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಲೇಟ್ ಆಗುತ್ತೆ UPSCದು. ಈಗೆಲ್ಲೋ ಯೂಟ್ಯೂಬ್ ಚಾನಲಲ್ಲಿ ನೀವು ಒಂದು ವಿಡಿಯೋ ನೋಡ್ತೀರ, ಇದು UPSC ಸಿಲೆಬಸ್. ಓಕೆ, ನಾನು ಇದನ್ನು ಮಾಡಿದ್ದು ಯಾರು ಈ ಥರ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತೀವಿ, ಸೆಲ್ಫ್ ಸ್ಟಡಿ ಮಾಡಿದ್ವಿ ನಾವು, UPSC ಕ್ಲಿಯರ್ ಮಾಡಿದ್ವಿ, ಆ್ಯಂಡ್ UPSC ಇಸ್ ನಾಟ್ ಟಫ್, ಈ ಥರ ಎಲ್ಲ ವೀಡಿಯೋಸನ್ನು ಕೇಳಿಬಿಟ್ಟು ನಾನು ಇಂಪ್ರೆಸ್ ಆಗಿಬಿಟ್ಟು UPSC ಫೀಲ್ಡ್ಗೆ ಬಂದೆ. ಸೊ ಇಲ್ಲಿ ಟಾಪರ್ಸ್ ಯಾರು ಕ್ಲಿಯರ್ ಮಾಡ್ತಾರೆ, UPSC ಟಾಪರ್ಸ್ಗಷ್ಟೇ ಅಂತ ಏನಿಲ್ಲ. ಐ ಆಮ್ ಆಲ್ಸೋ ಟಾಪರ್. ಬಟ್ ನನಗೆ UPSCಗೆ ನಾನು ಫೀಲ್ಡ್ಗೆ ಇಳಿದಿದ್ದು ಅರೌಂಡ್ 2023. ಓಕೆ, ಸೊ 2023 ಬ್ಯಾಚಲ್ಲಿ ಅರುಣ IAS ಅಕಾಡೆಮಿಲಿ ನಾನು ಸ್ಟೂಡೆಂಟ್. ಓಕೆ, ಇವಾಗ 2026. ನಾನು ಇದುವರೆಗೂ ಒಂದು ಅಟೆಂಪ್ಟು ಕೊಟ್ಟಿಲ್ಲ, ಈ ಸರಿ ಕೊಡಬೇಕು. ನಾನು ಇಷ್ಟು ಅವಧಿಯಲ್ಲಿ ನನಗೆ UPSC ಆ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳಲಿಕ್ಕೆ 3 ಇಯರ್ ತೊಗೊಂಡಿದ್ದೀನಿ. ಎಷ್ಟು? 3 ಇಯರ್. ಅಂಡರ್ಸ್ಟ್ಯಾಂಡ್ ಆಯಿತಾ? ಗಾಟ್ ಇಟ್? ಐ ಹ್ಯಾವ್ 6 ಅಟೆಂಪ್ಟ್. ಓಕೆ, ನಾನು ಇವಾಗ ಸಿನ್ಸಿಯರಾಗಿ ಸ್ಟಡಿ ಮಾಡಿದ್ರು, ಹಾರ್ಡ್ ವರ್ಕ್ ಹಾಕಿದ್ರು, ನಾನು 5th ಅಟೆಂಪ್ಟಲ್ಲೂ ಕ್ಲಿಯರ್ ಮಾಡಲಿಲ್ಲ ಅಂತಂದರೆ, ಸೊ ಐ ಸ್ಪೆಂಟ್ ಅರೌಂಡ್ 8 ಇಯರ್ಸ್ ಅಲ್ವಾ? ಈ 8 ಇಯರ್ಸಲ್ಲಿ ನಿಮ್ಮ ಲೈಫಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಏನಂತ ಕರಿತೀವಿ? ಅದಕ್ಕೆ ಅಪಾರ್ಚುನಿಟಿ ಕಾಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಅಪಾರ್ಚುನಿಟಿ ಕಾಸ್ಟ್. ನೀವು ಏನನ್ನ ಮಾಡ್ಬೋದಾಗಿತ್ತು, ಅದರಿಂದ ನೀವು ಏನನ್ನು ಸಂಪಾದಿಸಬಹುದಾಗಿತ್ತು, ಇಲ್ಲಿ ಏನನ್ನು ಕಳ್ಕೊಳ್ತಾ ಇದ್ದೀರಾ ನೀವು ಅನ್ನೋದನ್ನು ಅಪಾರ್ಚುನಿಟಿ ಕಾಸ್ಟ್ ಅಂತ ಕರಿತೀವಿ. ಸಮ್ ಟೈಮ್ ಎಲ್ಲ ಅಟೆಂಪ್ಟ್ಸಲ್ಲೂ ನಾನು ಫೇಲ್ ಆದರೆ ನಾನು ಎಲ್ಲಿರ್ತೀನಿ? ಓಕೆ, ನಾನು ಹೆಂಗೆ ಇದರಿಂದ ಹೊರಗಡೆ ಬರ್ತೀನಿ? ಅದಕ್ಕೆ ನೀವು ಪ್ಲ್ಯಾನ್ ಬಿ ಅಂತೂ ರೆಡಿ ಇಟ್ಕೊಂಡಿರಲೇಬೇಕು. ನೀವು ಎಷ್ಟೇ ಹಾರ್ಡ್ ವರ್ಕ್ ಮಾಡಿ, ಏನೇ ಮಾಡಿ, ಯಾಕಂದರೆ ಎಲ್ಲ UPSC ಆಸ್ಪರೆಂಟ್ಸು ಹಾರ್ಡ್ ವರ್ಕ್ ಮಾಡೋದೇ. ಓಕೆ, ಎಲ್ಲರೂ ಅಮೌಂಟ್ನ ಹಾಕಿರ್ತಾರೆ, ಆ್ಯಂಡ್ ಎಲ್ಲರೂ UPSC ಇನ್ಸ್ಪೈರ್ ಆಗಿ ಬಂದಿರುವಂಥವ್ರು. ಅದರಲ್ಲಿ ಇವಾಗ 100 ಇದ್ದಾರೆ ಅಂತಂದರೆ ಅದರಲ್ಲಿ ಎಲ್ಲೋ 20 ಎಲ್ಲ ದುಡ್ಡಿರೋರು. ಸೊ ದುಡ್ಡಿರೋರು ನನ್ನ ಆಲಸ್ಯವಾಗಿರ್ತಾರೆ ಅಂತ ನಾನು ಯಾವತ್ತೂ ಹೇಳಿಲ್ಲ. ಬಟ್ ದೇ ಹ್ಯಾವ್ ನೋ ವ್ಯಾಲ್ಯೂ ಆಫ್ ಇಟ್ ಸಮ್ ಟೈಮ್. ಓಕೆ, ಸೊ ಆವಾಗ ಏನಾಗುತ್ತಪ್ಪ ಅಂತಂದರೆ 85 ಮೆಂಬರ್ಸ್ ಆದರೂ ನಿಮ್ಮ ಜೊತೆಗೆ ನಿಮ್ಮ ಥರನೇ ಓದ್ತಾ ಇರ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ, ನೈಟ್ ಡೇ. ಅವ್ರಿಗೆ ಯಾವ ಥರ ಓದ್ತಾ ಇರ್ತಾರೆ UPSC ಆಸ್ಪಿರೆಂಟ್ಸ್ ಅಂತಂದರೆ ಅದು ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಸೊ ಈ ಥರ ಓದೋರು ತುಂಬ ಜನ ಇದ್ದಾರೆ. ಹಾರ್ಡ್ ವರ್ಕ್ ಹಾಕಿದ್ರೂ ಕೂಡ ನಿಮ್ಮ ಥಿಂಕಿಂಗ್ ಕೆಪಾಬಿಲಿಟಿ, ನೀವು ಅಲ್ಲಿ ಎಲಿಮಿನೇಷನ್ ಮಾಡುವಂಥ ಟ್ರಿಕ್ಕು, ಮತ್ತು ನೀವು ಯಾವ ಥರ ಕ್ವಶನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರಾ, ಯಾವ ಥರ ಅಲ್ಲಿ ನಿಮಗೂ ಅವ್ರಿಗೂ ವ್ಯತ್ಯಾಸ ಆಗೋಗ್ಬಿಡುತ್ತೆ. ಸೊ ಎಲ್ಲರೂ ಥಿಂಕ್ ಮಾಡೋ ಥರ ನೀವು ಥಿಂಕ್ ಮಾಡಿದ್ರೆ ಯು ಕ್ಯಾನ್ ಎಲಿಮಿನೇಟ್ ಇಟ್ ಫ್ರಮ್ ಇಟ್. ನೀವು ಯುನೀಕಾಗಿ ಥಿಂಕ್ ಮಾಡಿದ್ರೆ ಯು ಕ್ಯಾನ್ ಗಾಟ್ ಇಟ್. ಓಕೆ, ಸೊ ಯುನೀಕಾಗಿ ಥಿಂಕ್ ಮಾಡೋದು ಹೇಳಿದಷ್ಟು ಸುಲಭ ಅಲ್ಲ, ಅದಂತೂ ಗ್ಯಾರಂಟಿ. ಇವಾಗ ಹೋಗೋಣ. ಸೊ ಇಷ್ಟು ರಿಯಾಲಿಟೀಸ್ಗಳನ್ನ ನಾನು ಹೇಳಿದ್ದೀನಿ. ನನ್ನ ಸ್ಲೈಡ್ಸ್ಗೆ ಹೋಗೋಣ. ಸ್ವಲ್ಪ ನೋಟ್ಸ್ಗಳನ್ನ ತೊಗೊಂಬಂದಿದ್ದೀನಿ ಇದೇನು ಅಂತ. ಸೊ ರಿಯಾಲಿಟಿ ಏನು? 8 to 10 lakh ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ತಾರೆ. ನಿಮ್ಗೆ 1000 ಪೋಸ್ಟ್ ಇರುತ್ತೆ ಅಥವಾ 900 ಪೋಸ್ಟ್ ಇರುತ್ತೆ. ನೀವು ರಿಯಾಲಿಟಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಇದಕ್ಕೆ ಇಷ್ಟಿದೆ ಅಂತ. ಓಕೆ, ಸೊ 800,000 ಫೈನಲ್ ಸೆಲೆಕ್ಷನ್ಸ್ ಇರುತ್ತೆ. ಅಂದರೆ 0.1%. ಅಂದರೆ 100ಕ್ಕೆ ಒಬ್ಬರು ಕ್ಲಿಯರ್ ಆಗೋಕ್ಕಾಗಲ್ಲ. ಗೊತ್ತಾಯ್ತಾ? ನೀವು 100ರಲ್ಲಿ 100 ಹಾರ್ಡ್ ವರ್ಕ್ ಮಾಡಿದ್ರೆ ಅಂದರೂ 100 ಪೋಸ್ಟ್ ಅವ್ರಿಗೆ ಬೇಕಾಗಿಲ್ಲ. ಬೇಕಾಗಿರೋದು ಅವ್ರಿಗೆ ಎಷ್ಟು? ಒಂದೇ ಪೋಸ್ಟು. ನೀವು ಉಳಿದಿರೋ 99 ಜನ ಏನು ಮಾಡಬೇಕು? ಯು ಕ್ಯಾನ್
ಗೋ ಔಟ್ ಆಫ್ ಇಟ್. ಓಕೆ, ಗೋ ಔಟ್ ಆಫ್ ಇಟ್. ಓಕೆ, ನೀವೇನು ಹಾರ್ಡ್ ವರ್ಕ್ ಹಾಕಿದ್ದೀರ, ಬಟ್ ಅವ್ರಿಗೆ ಪೋಸ್ಟ್ ಅಷ್ಟು ಬೇಕಾಗಿಲ್ಲ. ಗೊತ್ತಾಯ್ತಾ ನಿಮಗೆ? ನೀವು ಹಾರ್ಡ್ ವರ್ಕು ಹಾಕ್ತಾ ಇದ್ದೀರಾ, ಆದರೆ ಪೋಸ್ಟ್ ಇರೋದು ಕಡಿಮೆ, ಅದಕ್ಕೆ ಹಾರ್ಡ್ ವರ್ಕ್ ಹಾಕ್ತಿರೋರು ಜಾಸ್ತಿ. ಆ್ಯಂಡ್ ನೀವು ಯು ಪಿ ಎಸ್ ಸಿಗೆ ಅಲ್ಲೇನೋ ಅಧಿಕಾರ ಇದೆ, ನಾನು ಹಣ ಗಳಿಸ್ಬೋದು ಅಂತ ಬರೋಕ್ಕೆ ಹೋಗಬೇಡಿ. ಓಕೆ, ಹಣ ಗಳಿಸ್ಲಿಕ್ಕೆ ತುಂಬ ಮಾರ್ಗಗಳಿದ್ದಾವೆ. ಇಲ್ಲಿ ನೀವು ಸೇವೆ ಸಲ್ಲಿಸಬೇಕು ಅನ್ನೋ ಇನ್ಸ್ಪೈರ್ ಇದ್ದರೆ ಬನ್ನಿ. ಹಣ ಗಳಿಸ್ಬೇಕು ಅಂತ ಬಂದರೆ ನೆವರ್. ಓಕೆ, ಸೊ ಇದು ಇಲ್ಲೆಲ್ಲ ವರ್ಕ್ ಆಗಲ್ಲ. ಆ್ಯಂಡ್ ಯು ಪಿ ಎಸ್ ಸಿಲಿ ನೀವು ಹಣ ಗಳಿಸ್ಲಿಕ್ಕೂ IAS ಆಫೀಸರ್ ಆದಮೇಲೆ ನೀವು ಹಣ ಗಳಿಸ್ಲಿಕ್ಕೂ ಆಗಲ್ಲ, ಸೇವೆ ಮಾಡಬೇಕು. ಸೊ ಸರ್ವಿಸ್ ಮೋಟೋ ಇದ್ದರೆ ಯು ಕ್ಯಾನ್ ಕಮ್ ಹಿಯರ್. ಓಕೆ, ಲಾಂಗ್ ಆ್ಯಂಡ್ ಅನ್ಸರ್ಟನ್ ಜರ್ನಿ. ನೀವು ಇದೇ ಹೇಳಿದ್ನಲ್ಲ ನಾನು, ಇವಾಗ ನೀವು ಸೆಲೆಕ್ಟ್ ಆಗ್ಬೋದು, ಹಾರ್ಡ್ ವರ್ಕ್ ಹಾಕಿದ್ರೂ ಆಗದೇ ಇರ್ಬೋದು, ಅನ್ಸರ್ಟನ್ ಅದು. ಆ್ಯಂಡ್ ನೀವು ಒಂದು 1 ಇಯರ್ ತೊಗೊಳತ್ತೆ ಒಂದು ಯು ಪಿ ಎಸ್ ಸಿ. ಇವಾಗ ಫಸ್ಟ್ ಆಫ್ ಆಲ್ 1 ಇಯರ್ ನೀವೇನು ಮಾಡಬೇಕು? ಹಾರ್ಡ್ ವರ್ಕ್ ಸ್ಟಡಿ ಮಾಡಬೇಕು. ಅದರ ನಂತರ ಎಕ್ಸಾಮ್ ಬರೀಲಿಕ್ಕೆ 1 ಇಯರ್, ಪ್ರಿಲಿಮ್ಸ್, ಮೇನ್ಸ್, ಇಂಟರ್ವ್ಯೂ. ಓಕೆ, ಇದರಲ್ಲಿ ಎಲ್ಲಾದರೂ ಫೇಲ್ ಆದರೆ, ಇಫ್ ಯು ಫೇಲ್ ಎಟ್ ಎನಿ ಸ್ಟೇಜ್, ಯು ಕ್ಯಾನ್ ಸ್ಟಾರ್ಟ್ ವಿತ್ ಫಸ್ಟ್ ಸ್ಟೇಜ್ ಅಗೇನ್. ಓಕೆ, ಸೊ ಇಟ್ ಟೇಕ್ಸ್ ಅನದರ್ 1 ಇಯರ್. ಸೊ ಇಟ್ ಈಸ್ ಅ ಲಾಂಗ್ ಜರ್ನಿ. ನೀವು 2ನೇ ಅಟೆಂಪ್ಟ್ಗೆ ಪಾಸ್ ಆಗ್ತೀರಾ ಅಂತ ಏನು ಗ್ಯಾರಂಟಿ ಅಲ್ವಾ? ಮೋಸ್ಟ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ 2 to 5 years take of it. Okay, then many fail multiple attempts before success. ಸೊ SS ಆಗೋದಕ್ಕಿಂತ ಮುಂಚೆ ಎಷ್ಟೋ ಜನ ಮೊದಲು ಫೇಲ್ ಆಗಿರ್ತಾರೆ. ನೀವು ಕೂಡ ಯೂಟ್ಯೂಬಲ್ಲೆಲ್ಲ ನೋಡಿರ್ತೀರ ಆ ವೀಡಿಯೋಸ್ಗಳನ್ನು. ಸೊ 6th ಅಟೆಂಪ್ಟಲ್ಲಿ ನಾನು 2023 ಅರುಣಾ ಮ್ಯಾಮ್ ಹತ್ರ ಇದು ತೊಗೊಂಡಿದ್ದೆ. ಓಕೆ, ಅದನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಏನು ಮಾಡಬೇಕು? ಸೆಲ್ಫ್ ಸ್ಟಡಿ ಮಾಡಬೇಕು. ಮೋಟಿವೇಟ್ ಆಗಿದೆ ತುಂಬಾ. ಸೆಲ್ಫ್ ಸ್ಟಡಿ ಮಾಡಬೇಕು ಅಂತ ರಂಗನಾಥ್ ಬುಕ್ಕು ಜಿಯೋಗ್ರಫಿಯದ್ದು ಅದನ್ನು ತೊಗೊಂಡು ಓದ್ತಾ ಹೋದಾಗ ಐ ಓದಿದೆ. ಕಾಲೇಜಲ್ಲೂ ಮತ್ತು ಸ್ಕೂಲ್ ಲೆವೆಲ್ಗೆ ಓದಿದೆ. ಅದರಿಂದ ಅದು ಹೆಂಗಿರುತ್ತೋ, ಇವಾಗ ಹಿಮಾಲಯಸ್ ಹೆಂಗೆ ಫಾರ್ಮ್ ಆಗಿದ್ದಾವೆ, ಕಾಂಟಿನೆಂಟ್ ಆ್ಯಂಡ್ ಅನದರ್ ಕಾಂಟಿನೆಂಟ್. ಓಕೆ, ಸೊ ಇವೆರಡು ಕೊಲೈಡ್ ಆಗ್ತಾ ಇರೋದ್ರಿಂದ ಇಲ್ಲಿ ಮೌಂಟೇನ್ ಕ್ರಿಯೇಟ್ ಆಗ್ತಾಯಿದೆ. ಈ ಥರ ಓದಿದೆ ನಾನು. ಬಟ್ ಇದನ್ನೇನು ಡೈಗ್ರಾಮು ಈ ಥರ ಡೈಗ್ರಾಮ್ ಹಾಕಿದ್ರೆ ಅನಲೈಸಿಸ್ ಆಗುತ್ತೆ. ಬಟ್ ನಾನು ಅದರ ಏನೂ ಮಾಡಲಿಲ್ಲ. ರಂಗನಾಥ್ ಬುಕ್ಕಲ್ಲಿ ಏನಿದೆ, ಕಾಂಟಿನೆಂಟ್ ಕೊಲೈಡ್ ಆಗೋದ್ರಿಂದ ಏನಾಗುತ್ತೆ? ಹಿಮಾಲಯಸ್ ಫಾರ್ಮೇಷನ್ ಆಗುತ್ತೆ. ಸೊ ಇದನ್ನು ಆ್ಯಸ್ ಇಟ್ ಈಸ್ ಓದಿದೆ ನಾನು. ಸೊ ಕ್ವಶನ್ ಕಾಂಟಿನೆಂಟ್ ಇದು ಕೊಲೈಡ್ ಆಗೋದ್ರಿಂದ ಹಿಮಾಲಯನ್ ಫಾರ್ಮೇಷನ್ ಆಗುತ್ತಾ ಅಂತ ದೇವರಾಣೆ ಕೇಳಿಲ್ಲ. ಅಲ್ಲಿ ಕೇಳೋ ಕ್ವಶನ್ಸೇ ಬೇರೆ. ನಾನು ಜಿಯೋಗ್ರಫಿಗೆ ಬಂದಾಗ ಕ್ವಶನ್ಸ್ ಹೇಗಿರುತ್ತೆ ಯು ಪಿ ಎಸ್ ಸಿದು ಅಂತ ಹೇಳ್ತೇನೆ. ಸೊ ಈ ಥರ ನಾನು ಈ ಸೆಂಟೆನ್ಸನ್ನು ಆ್ಯಸ್ ಇಟ್ ಈಸ್ ಮೆಮೊರಿಯಾಗಿ ನೆನ್ಪಿಟ್ಕೊಂಡ್ಬಿಟ್ಟಿದ್ದೆ. ಬಟ್ ಥಿಂಕಿಂಗ್ ಮಾಡೋದು, ಇದನ್ನು ಕನೆಕ್ಟ್ ಮಾಡೋದು, ಹೌ ಇಟ್ ಈಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂಡು ನನಗೆ ಇದೆಲ್ಲ ಏನೂ ಅರ್ಥನೇ ಆಗ್ತಾ ಇರಲಿಲ್ಲ. ಸೊ ವೆನ್ ಐ ಟೇಕ್ 2023 ಅರುಣಾ ಮ್ಯಾಮ್ ಯು ಪಿ ಎಸ್ ಸಿ ಕೋಚಿಂಗ್ನ ರನ್ ಮಾಡ್ತಾಯಿದ್ರು. ದಟ್ ಈಸ್ ಅರುಣಾ IAS ಅಕಾಡೆಮಿ. ಸೊ she gave 5 attempts in the UPSC, but she failed here. That's why she started the UPSC coaching center. Then in the 6th attempt she cleared it. Okay, ಆಗ ಅವರು ನಮಗೆ ಹೇಳಬೇಕಾದ್ರೆ ಅವ್ರು ಯಾವ ಥರ ಅರ್ಥ ಮಾಡಿಸಿದ್ರೆ, ನಾನು ಕೋಚಿಂಗ್ ತೊಗೊಂಡಿರೋದು ಎಷ್ಟಪ್ಪ ಅಂತಂದರೆ ಓನ್ಲಿ ಐ ಥಿಂಕ್ 2 months ಅಲ್ಲ, ನಾನು 3 months ಕೋಚಿಂಗ್ ತೊಗೊಂಡಿದ್ದೀನಿ. 3 months ಕೋಚಿಂಗ್ ತೊಗೊಂಡಿದ್ದೀನಿ. ಅದಾದ ನಂತರ ಅರುಣಾ ಮ್ಯಾಮ್ ನನ್ನ ಫೈನಾನ್ಷಿಯಲ್ ಇಶ್ಯೂ ಇರೋದ್ರಿಂದ ಅವ್ರು ನನ್ನನ್ನು ಲಾಗೌಟ್ ಮಾಡಲಿಲ್ಲ ಆ್ಯಕ್ಚುಲಿ. ಆ್ಯಂಡ್ ಅದಾದ ನಂತರ ನಾನು ಎಷ್ಟೋ ಕ್ಲಾಸಸ್ಗಳನ್ನ ಇದೆಲ್ಲ ಕ್ಲಾಸಸ್ಗಳನ್ನ ಮುಗಿಸ್ಕೊಂಡೆ. ಉಳಿದಿರೋ ಕ್ಲಾಸಸ್ಗಳನ್ನ ಅವ್ರು ಹೋಗೋವರೆಗೂ ನನ್ನನ್ನು ಲಾಗೌಟ್ ಮಾಡಿರಲಿಲ್ಲ. ಆ್ಯಂಡ್ ನಾನು ಫೀಸ್ ಕೂಡ ತುಂಬಿರಲಿಲ್ಲ. ಬಟ್ ಅವರು ಲಾಗೌಟ್ ಮಾಡಿರಲಿಲ್ಲ ನನ್ನನ್ನು. ಆ್ಯಂಡ್ ಅವರು ಟ್ರೈನಿಂಗ್ ಹೋಗಬೇಕಾಗಿ ಬಂದಾಗ ಅವರು ಅದರಿಂದ ಹೊರಗೆ ಬಂದರು ಕೋಚಿಂಗ್ ಸೆಂಟರಿಂದ. ಬಟ್ ಸಿ ಹ್ಯಾಂಡ್ ಓವರ್ ಇಟ್ ಟು ಡಿಫ್ರೆಂಟ್ ಪರ್ಸನ್ಸ್. Nowadays also that institution run at a different name and in a different persons. Okay, by the different persons. That is Acharya IAS Academy nowadays. But when I took coaching at that time, that is Aruna IAS Academy. ಸೊ ಅವಾಗ ನಾನು 3 months ತೊಗೊಂಡಿದ್ದೆ. ಅವರು ಯಾವ ಥರ ಹೇಳಿದ್ರಪ್ಪ ಅಂತಂದರೆ, ಯಾವ ಥರ ಓದಬೇಕು, ಯಾವ ಥರ ಕನೆಕ್ಟ್ ಮಾಡಬೇಕು, ಆನ್ಸರ್ ರೈಟಿಂಗ್ ಸೊ ನಾನು ಅದಾದ ನಂತರ ಯಾವುದೇ ಕೋಚಿಂಗ್ ಸೆಂಟ್ರಿಗೆ ಹೋಗಿಲ್ಲ. ಬಟ್ ಜಿಯೋಗ್ರಫಿಲಿ ನಾನು ಆಲ್ಮೋಸ್ಟ್ 10 ಕ್ವಶನ್ಸ್ ಏನಾದರೂ ಬಂದರೆ ಪ್ರಿಲಿಮ್ಸಲ್ಲಿ ನಾನು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನೇ ಬಿಡಿಸೋದು. ನಾನು ಯಾವುದೇ ಮಾಕ್ ಈ ಥರ ಹೋಗಲ್ಲ.
ಓಕೆ. ಸೊ ಮಾಕಲ್ಲೆಲ್ಲ ನಿಮ್ಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರುತ್ತೆ ಹೊರತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಆರ್ ಬೆಸ್ಟ್. ಓಕೆ, ಅದನ್ನು ಬಿಡಿಸಿ, ಅದನ್ನು ಮಲ್ಟಿಪಲ್ ಟೈಮ್ಸ್ ಬಿಡಿಸಿ ಅದನ್ನು ಲಿಂಕ್ ಮಾಡಿ ಅದನ್ನು ಅನಲೈಸ್ ಮಾಡಿ. ಓಕೆ, ಸೊ 9 ಕ್ವಶನ್ಸ್ ಅನ್ನಾದರೂ ನಾನು ಕರೆಕ್ಟ್ ಮಾಡ್ತೀನಿ. ಓಕೆ, ಐ ಆಮ್ ವೆರಿ ಹಾನೆಸ್ಟ್ ವಿತ್ ಯು. ಜಿಯೋಗ್ರಫಿಲಿ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ನಾನು ಫಸ್ಟ್ ಟೈಮೇ 10 ಔಟ್ ಆಫ್ 9 ಆದರೂ ಅಟೆಂಪ್ಟ್ ಮಾಡಿದ್ದೀನಿ, ಕರೆಕ್ಟ್ ಮಾಡಿದ್ದೀನಿ. ಓಕೆ, ಸೊ ಅಷ್ಟರ ಮಟ್ಟಿಗೆ ಅವರ ಒಂದು ಟೀಚಿಂಗ್ ಲೆವೆಲ್ ಅಷ್ಟರ ಮಟ್ಟಿಗೆ ಬೆಸ್ಟ್ ಇತ್ತು. ಆ್ಯಂಡ್ ಐ ಮಿಸ್ ಹರ್ ಟುಡೇ ಆಲ್ಸೋ. ಸೊ ಐ ಸರ್ಚ್ ಫಾರ್ ಕಾಂಟ್ಯಾಕ್ಟ್ ಹರ್ ಬಟ್ ಐ ಡಿಡಂಟ್ ಫೈಂಡ್ ಇಟ್. ಓಕೆ, ಸೊ ಅವರು ಬೆಸ್ಟ್ ಟೀಚರ್ ಅಂತ ಹೇಳ್ಬೋದು ನನಗೆ. ಆ್ಯಂಡ್ ಕೂಡ ನಾನು ಪೊಲಿಟಿ ಆ್ಯಂಡ್ ಜಿಯೋಗ್ರಫಿ ಹೋಲ್ ನಮಗೆ ಯಾವಾಗಲೂ ಅವ್ರು ಹೇಳ್ತಾಯಿದ್ರು ಜಿಯೋಗ್ರಫಿ, ಎಕನಾಮಿ ಆ್ಯಂಡ್ ಪೊಲಿಟಿ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್, ನೀವು ಕ್ವಶನ್ನ ರಾಂಗ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಪ್ರಿಲಿಮ್ಸಲ್ಲಿ ಅಂತ. ಸೊ ಆ ರಾಂಗ್ ಮಾಡದೇ ಇರೋ ಥರ ಟೀಚ್ ಮಾಡಬೇಕಲ್ಲ, ದ್ಯಾಟ್ಸ್ ಡನ್ ಬೈ ಹರ್. ಓಕೆ, ಅದನ್ನು ಹಾನೆಸ್ಟಾಗಿ ಹೇಳ್ತೀನಿ ನಾನು. ಓಕೆ, ಸೊ ದೆನ್ ನೋ ಗ್ಯಾರಂಟಿ ಇವನ್ ಆಫ್ಟರ್ ಹಾರ್ಡ್ ವರ್ಕ್ ಹಾಕಿದ್ರೂ ನೀವು ಗೆಲ್ತೀರಾ ಅಂತ. ಅದಕ್ಕೆ ಅರ್ನಾ ಮ್ಯಾಮ್ ಇಲ್ಲಿ ಕಂಡಿರೋದು ಅಷ್ಟೊಂದು ನಾಲೆಜ್, ಅವರು ನಮ್ಮನ್ನು ಅಷ್ಟೊಂದು ಟೀಚ್ ಮಾಡಿದರು. ಅವರು ಕೂಡ UPSC ಆಸ್ಪರೆಂಟ್ಸಿಂದ ಕ್ಯಾಂಡಿಡೇಟ್ಗೆ ಕರ್ಕೊಂಡು ಹೋಗುವಂಥ ಕೆಪಾಬಿಲಿಟಿ ಇರೋವ್ರೆ ಫೇಲ್ ಆಗ್ತಾಯಿದ್ದಾರೆ ಅಂದರೆ ಅರ್ಥ ಏನು? ಅಲ್ಲಿ ಹಾರ್ಡ್ ವರ್ಕ್ ಹಾಕಿದ್ರೂ ಸೊ ಪೋಸ್ಟ್ಸ್ ಕಡಿಮೆ ಇದೆ ಅಂತ. ಓಕೆ, ಗ್ಯಾರಂಟಿ ಇರಲ್ಲ, ಹ್ಯೂಜ್ ಸಿಲೆಬಸ್ ಇರುತ್ತೆ, ನಿಮ್ಗೆ ಬಂದಾಗ ಗೊತ್ತಾಗುತ್ತೆ. ಸೊ ಎಕನಾಮಿ ಅಂದರೆ ಎಕನಾಮಿ ಇಷ್ಟೇ ಇರಲ್ಲ, ಎಕನಾಮಿಲಿ ಅವ್ರು ಏನು ಬೇಕಾದರೂ ಕೇಳ್ಬೋದು. ನೀವು ಒಂದು ಆಥರ್ ಬುಕ್ನ ಓದ್ಬಿಟ್ಟು ಅದನ್ನು ರಿಲೇಟ್ ಮಾಡಬೇಕು. ರಿಲೇಟ್ ಮಾಡೋದು ಕಲಿತ್ರೆ ನಿಮ್ಮ ಸಿಲೆಬಸ್ ಕಡಿಮೆ ಆಗುತ್ತೆ. ನಾನು ಏನು ಓದ್ತೀನೋ ಅದನ್ನು ಆ್ಯಸ್ ಇಟ್ ಈಸ್ ಕ್ವಶನ್ ಬಂದರೆ ಮಾತ್ರ ಅಟೆಂಪ್ಟ್ ಮಾಡ್ತೀನಿ ಅಂದರೆ ಇಟ್ ನೆವರ್ ಟ್ರೂ ಯು. ಓಕೆ, ಇಟ್ ನೆವರ್ ಟ್ರೂ ಯು. ಹಿಸ್ಟ್ರಿ ಇರುತ್ತೆ, ಪೊಲಿಟಿ, ಎಕನಾಮಿ, ಜಿಯೋಗ್ರಫಿ, ಎನ್ವಿರಾನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, ದೀಸ್ ಆರ್ ದ ಬೇಸಿಕ್ ಸಬ್ಜೆಕ್ಟ್ಸ್. ಇನ್ನು ಸೋಷಿಯಲ್ ಇಶ್ಯೂಸ್ ಇರುತ್ತೆ, ಆಮೇಲೆ ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಇರುತ್ತೆ. ಓಕೆ, ಸೊಸೈಟಿ ಇರುತ್ತೆ, ಇನ್ನೂ ಇರುತ್ತೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಆಪ್ಷನಲ್ ಇರುತ್ತೆ. ಆಪ್ಷನಲ್ ಅಂತೂ ಹ್ಯೂಜ್ ಸಿಲೆಬಸ್ ಅದು, ಅದನ್ನು ನೀವು ನೋಡ್ತೀರಾ. ನಾನು ಕನ್ನಡ ಲಿಟ್ರೇಚರ್ ತೊಗೊಂಡಿದ್ದೀನಿ. ಅದು ಎಲ್ಲಿಂದ ಇದೆಯಪ್ಪ ಅಂತಂದರೆ ಆದಿಕವಿ ಪಂಪನಿಂದ ಹಿಡಿದು ಇವತ್ತಿನ ನವಶಿಲಾಯುಗದವರೆಗೂ ಸಾಹಿತ್ಯನೆಲ್ಲನೂ ಓದಬೇಕು. ಅಂದರೆ ಒಂಥರ ಒಂದು ಸರಿ PhD ಪಡ್ಕೊಂಡು ಬಂದ ಹಾಗೆ ಅನುಭವ ಆಗುತ್ತೆ ಅದರಲ್ಲಿ ನಿಮಗೆ. ಸೊ ಹಳೆಗನ್ನಡ ಆದಿಕವಿ ಪಂಪ ಅಂತಂದರೆ ಫಸ್ಟು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಬುನಾದಿ ಹಾಕಿದವನು ಆದಿಕವಿ ಅಂತ ನಿಮಗೆ ಗೊತ್ತು, ಅದಕ್ಕೆ ಆದಿಕವಿ ಅಂತ ಕರೀತಾರೆ ಪಂಪನನ್ನು. ಆ ಪಂಪನ ಕಾವ್ಯಗಳನ್ನು ಹಿಡ್ಕೊಂಡು ಇಲ್ಲಿವರೆಗೂ ಎಲ್ಲನೂ ಓದ್ಕೊಂಡು ಬರಬೇಕು. ಓಕೆ, ಸೊ ದಟ್ಸ್ ಪಾಸಿಬಲ್ ಇನ್ UPSC, ಬಟ್ ವೆನ್ ಯು ಅಂಡರ್ಸ್ಟ್ಯಾಂಡ್, ನೀವು ಬಹ್ಯಾಟ್ ಮಾಡೋ ಹಾಗಿಲ್ಲ, ನೀವು ಥಿಂಕ್ ಮಾಡಬೇಕು. ಆ್ಯಂಡ್ ಇದನ್ನು ನಿಮ್ಮ ರಿಯಲ್ ಲೈಫಲ್ಲಿ ನಿಮಗೆ ಹೆಂಗೆ ತಿಳಿಯುತ್ತೋ ಹಂಗೆ ನೆನಪಿಟ್ಕೋಬೇಕು, ನಿಮಗೆ ಹೆಂಗೆ ತಿಳಿಯುತ್ತೋ ಹಾಗೆ. ಓಕೆ, ಸೊ ನಿಮಗೆ ಮೆಂಟಲ್ ಪ್ರೆಷರ್ ಇರುತ್ತೆ, ಯಾಕಂದರೆ ನೀವು ವೇರಿಯಸ್ ಥಿಂಗ್ಸ್ ನೀವು ಭಾಳ ಥಿಂಕ್ ಮಾಡಬೇಕಾಗುತ್ತೆ. ಆ್ಯಂಡ್ ಎಲ್ಲದರಿಂದ ಸ್ಯಾಕ್ರಿಫೈಸ್ ಮಾಡಿರ್ತಾರೆ. ಫೇರ್ಸ್, ಫೆಸ್ಟಿವಲ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ನಿಮಗೆ ಸ್ಪೆಂಡ್ ಮಾಡಲಿಕ್ಕೆ ತುಂಬ ಟೈಮ್ ಇರೋಲ್ಲ ಅಲ್ವಾ. ಸೊ ಆಗ ನೀವು ಮೆಂಟಲಿ ಸ್ಟ್ರೆಸ್ ಆಗ್ತೀರಾ, ತುಂಬ ಏನಾಗುತ್ತೆ, ನಿಮ್ಗೆ ಅನಾರೋಗ್ಯದ ಸಮಸ್ಯೆಗಳು ಕಾಡಬಹುದು. ಆ್ಯಂಡ್ ಸೆಲ್ಫ್ ಡೌಟ್ ಆಗಬಹುದು ನಿಮಗೆ. ನೀವು ನಾನು ಇದನ್ನು ಕ್ಲಿಯರ್ ಮಾಡ್ತೀನಾ. ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸು ಪ್ರೆಷರ್ ಬೀಳ್ತವೆ ಅಲ್ವಾ. ಸೋಷಿಯಲಲ್ಲಿ ನಿಮ್ಮ ಮನೆ ಮುಂದೆ ಅಕ್ಕಪಕ್ಕದವರೇ ಕೇಳ್ತಾರೆ, ಏನು ಮಾಡ್ತಿದ್ದೆ, ಎಷ್ಟು ದಿನ ಆಯಿತು. ಓಕೆ, ಸೊ ಅವ್ರಿಗೆ ಗೊತ್ತಿಲ್ಲ ಲಾಂಗ್ ಟರ್ಮಲ್ಲಿ ನೀವೇನೋ ಅಚೀವ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಲಾಂಗ್ ಟರ್ಮಲ್ಲಿ ಈ ಸೊಸೈಟಿಲಿ ಎಲ್ಲರೂ ನಿಮ್ಮ ಕಡೆ ತಿರುಗಿ ನೋಡೋ ಥರ ನೀವೇನೋ ಮಾಡ್ತಿದ್ದೀರಾ ಅನ್ನೋದು ಅವ್ರಿಗೆ ಅರ್ಥ ಇಲ್ಲ. ಬಟ್ ಯು ಹೈಡ್ ಇಟ್, ಬಟ್ ದೇ ಟಾಕ್ ಅಬೌಟ್ ದ್ಯಾಟ್. ನಮ್ಮ ಫ್ಯಾಮಿಲಿನೂ ನಮಗೆ ಯಾಕಂತಂದರೆ ಫ್ಯಾಮಿಲಿಗೆ ಒಂದು ಫಿಯರ್ ಇರುತ್ತೆ. ನಾನು ರೂರಲ್ ಬ್ಯಾಕ್ಗ್ರೌಂಡು, ನನ್ನದೇ ಎಕ್ಸಾಂಪಲ್ ಕೊಡ್ತೀನಿ. ನಮ್ಮ ಪಪ್ಪ ಮಮ್ಮಿ ನನಗೆ ತುಂಬ ಸಲ ಹೇಳಿದ್ರು, ಸೊ ನಮ್ಮ ಹಳ್ಳಿ ಕಡೆಗೆಲ್ಲ ಇದಾಗಲ್ಲ. ಓಕೆ, ಅವರು ಫಾರ್ಮರ್ಸು ಆ್ಯಂಡ್ ಮಮ್ಮಿ ಮದರ್ ಬಂದುಬಿಟ್ಟು ಹೌಸ್ ವೈಫ್. ಓಕೆ, ಸೊ ಅವರೆಲ್ಲ ಹೇಳ್ತಾಯಿದ್ರು, ಇದು ನಮಗಲ್ಲ, ನಮ್ಮ ಹಳ್ಳಿ ಕಡೆಯವ್ರಿಗೆಲ್ಲ ಅಲ್ಲ, ತುಂಬ ಶ್ರೀಮಂತರಿಗೆ ಅದೇನು UPSC ಕ್ಲಿಯರ್ ಮಾಡೋದು, IAS ಆಗೋದಂದ್ರೆ ಈಜಿನ ಅಂತ ಎಲ್ಲ ಹಿಂಗೆ ಹೇಳೋರು. ಆ್ಯಂಡ್ ತುಂಬ ಟ್ರೈ ಮಾಡಿದ್ರು ಇದನ್ನು ಬಿಡಿಸ್ಲಿಕ್ಕೆ, ಯಾಕಂದರೆ ನನ್ನ ಲೈಫ್ ನಾನು ವೇಸ್ಟ್ ಮಾಡ್ಕೊಳ್ತಿದ್ದೀನೇನೋ ಇದರಲ್ಲಿ ಅಂತ. ಬಟ್ ನಾನು ಕೇಳಲಿಲ್ಲ, ಇಲ್ಲ ನಾನು ಇದನ್ನು ಮಾಡಬೇಕು ಪ್ಲೀಸ್ ಬಿಟ್ಬಿಡಿ ಅಂತ. ಸೊ ಅವರು ಹೇಳಿದ್ರು, ತುಂಬ ಹೇಳಿದ್ರು. ಓಕೆ, ಇವ್ರು ಕೇಳಲ್ಲ, ಇನ್ನೂ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ರು. ಬಟ್ ಇವಾಗ ನಾನು ಓಕೆ, ನನ್ನ
ತುಂಬ ಇದು ಮಾಡಿದೆ ಆ್ಯಂಡ್ ಹಾರ್ಡ್ ವರ್ಕ್ ಹಾಕಿ ಇವಾಗ ನನಗೆ ಸೊ ಅವ್ರು ಆಮೇಲೆ ಮಲ್ಟಿಪಲ್ ಟೈಮ್ಸ್ ಕಾಲ್ ಮಾಡಿದಾಗ ದೇ ಯಾಕೇನು ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಕನ್ವಿನ್ಸ್ ಮಾಡಿದ್ರು, ಡೂ ಇಟ್, ಓಕೆ, ಪ್ಲೀಸ್ ಸಪೋರ್ಟ್ ಹರ್ ಅಂತ. ಅವಾಗ ಅವ್ರಿಗೂ ಒಂದು ಕಾನ್ಫಿಡೆನ್ಸ್ ಬಂತು ಆ್ಯಂಡ್ ಅವರು ಕೂಡ ಇವಾಗ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಎಸ್ ಆಗುತ್ತೆ. ನನ್ನ ಎಷ್ಟೋ ಜನ ರೂರಲ್ ಬ್ಯಾಕ್ಗ್ರೌಂಡು ಆ್ಯಂಡ್ ಫಾರ್ಮರ್ಸ್ ಚಿಲ್ಡ್ರನ್ಸ್ ಎಲ್ಲ ಕ್ಲಿಯರ್ ಮಾಡಿರೋದನ್ನು ಅವ್ರಿಗೆ ತೋರಿಸಿದಾಗ ಅವರು ರಿಯಾಲಿಟಿನ ಇವಾಗ ಅರ್ಥ ಮಾಡ್ಕೊಂಡಿದ್ದಾರೆ. UPSC ಈಸ್ ನಾಟ್ ಫಾರ್ ರಿಚ್ ಪೀಪಲ್ಸ್ ಆ್ಯಂಡ್ ಅರ್ಬನ್ ಏರಿಯಾಸ್, ಇಟ್ ಈಸ್ ಆಲ್ಸೋ ಫಾರ್ ಅಸ್ ಆಲ್ಸೋ ಅಂತ. ಸೊ ಓಕೆ, ದಿಸ್ ಈಸ್ ಅ ಗುಡ್. ಬಟ್ ಲಾಂಗ್ ಟರ್ಮಲ್ಲಿ ಫ್ಯಾಮಿಲಿ ಕೂಡ ಸ್ಟ್ರೆಸ್ ತೊಗೊಳುತ್ತೆ. ಯಾಕಂದರೆ ನಮ್ಮ ಮಕ್ಕಳು ಎಲ್ಲೋ ಇದರಲ್ಲಿ ಟೈಮ್ ಪಾಸ್ ಮಾಡ್ತಾಯಿದ್ದಾರೇನೋ, ಇದರಲ್ಲಿ ನಮ್ಮ ಮಕ್ಕಳ ಜೀವನ ಬಲಿಪಶು ಆದರೆ ಏನು ಮಾಡೋದು ಅಲ್ವಾ? ಎಲ್ಲರ ತಂದೆ ತಾಯಿಗಳಿಗೂ ಅರ್ಥ. ಯಾಕಂದರೆ ನೀವು ಸುತ್ತಮುತ್ತ ನೋಡಿದಾಗ ಎಲ್ಲರೂ ಮಕ್ಕಳು ಎಲ್ಲೋ ಒಂದು ಕಡೆಗೆ ಕಂಪ್ನಿಲೋ ಏನೋ ಗೌರ್ಮೆಂಟ್ ಸೆಕ್ಟರಲ್ಲೋ ಕೆಲಸ ಮಾಡಬೇಕಾದ್ರೆ ಅವ್ರಿಗೆ ಅನಿಸುತ್ತೆ ಅವರೆಲ್ಲ ಹೊಂಟರು, ಇವ್ರು ನನ್ನ ಮಕ್ಕಳು ಏನು ಮಾಡ್ತಾಯಿದ್ದಾರೆ. ಸೊ ಅವ್ರಿಗೂ ಹೆಮ್ಮೆ, ನನ್ನ ಮಕ್ಕಳು ದುಡಿಬೇಕು, ನಾನು ಅವ್ರ ಮುಂದೆ ಇದು ಆಗಬೇಕು, ಫ್ಯಾಮಿಲಿ ಸೊಸೈಟಿಲಿ ನಾವು ತಲೆ ಎತ್ತಿ ತಿರುಗಬೇಕು ಅನ್ನೋದು ಒಂದು ಎಲ್ಲ ತಂದೆ ತಾಯಿಗಳಿಗೂ ಆಸೆ. ಇದನ್ನು ತಪ್ಪು ಅಂತ ನಾನು ಯಾವತ್ತೂ ಬಿಂಬಿಸಲ್ಲ. ಬಟ್ UPSC ಆ ಸ್ಯಾಕ್ರಿಫೈಸನ್ನೇ ಎಕ್ಸ್ಪೆಕ್ಟ್ ಮಾಡೋದು, ನೀವು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇಫ್ ಯು ಫೇಲ್, ನೀವು ಫ್ಯಾಮಿಲಿನ ಎದುರಿಸ್ಬೇಕಾಗತ್ತೆ, ಸೊಸೈಟಿನ ಎದುರಿಸ್ಬೇಕಾಗುತ್ತೆ. ಅದನ್ನು ಮೈಂಡಲ್ಲಿ ಇಟ್ಕೋಬೇಕು. ಓಕೆ, ನೀವು UPSC ಫೇಲ್ ಆದರೆ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗ್ತೀರಾ ಅಂತ ನಾನು ಗ್ಯಾರಂಟಿ ಭರವಸೆ ಕೊಡ್ತೀನಿ. ಯಾಕಂದರೆ ಅಷ್ಟರ ಮಟ್ಟಿನ ಜ್ಞಾನವನ್ನೇ ಇದು ನಿಮ್ಗೆ ಕೊಟ್ಟಿರುತ್ತೆ. ನೀವು ಒಂದು ಸಾರಿ ನೀವು ಕನ್ನಡ ಲಿಟ್ರೇಚರು ಯಾವುದೋ ಒಂದು ಆಪ್ಷನರು ಅದರಲ್ಲಿ ತೊಗೊಂಡ್ರೆ ಅದರಲ್ಲಿ ನೀವು ಪಾಂಡಿತ್ಯವನ್ನೇ ಸಾಧಿಸಿರ್ತೀರ. ಓಕೆ, ನೀವು ಉಳಿದ ಸಬ್ಜೆಕ್ಟ್ಸ್ ಬೇರೆ ಇರುತ್ತಲ್ವ. ಸೊ ನಾನು ನನ್ನ ರಿಯಾಲಿಟಿನೇ ಹೇಳಿದೆ ಅಲ್ವಾ. ಆ್ಯಂಡ್ ನಾನು ಹುಡುಗಿಯಾಗಿರೋದ್ರಿಂದ ನಾನು ದುಡಿಯೋದ್ರ ಬಗ್ಗೆ ರಿಲೇಟಿವ್ಸ್ ಎಲ್ಲ ಕೇಳದೇ ಇರ್ಬೋದು. ಬಟ್ ಹುಡುಗರು ಇರ್ತಾರಲ್ಲ ಅವರಿಗೆ ಅದು ಸ್ಟ್ರೆಸ್ ಅಂತೂ ಇದ್ದೇ ಇರುತ್ತೆ. ಆ್ಯಂಡ್ ಕಂಪ್ನೀಸ್ಗಳಲ್ಲಿ ಇವರೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ, ನೀವು ಯಾವತ್ತೂ 6-7 ವರ್ಷ ಬಿಟ್ಟು UPSC ಆದ್ರೂ ಅದು ನಿಮ್ಮ ಕಡೆಗೆ ತಿರುಗಿ ನೋಡುವಂತೆ ಮಾಡುತ್ತೆ. ಆ 6-7 ವರ್ಷ ಏನು ಮಾಡ್ತಿರ್ತಾರೆ, ಅವ್ರು ಏನು ರಿಲೇಟಿವ್ಸ್, ಅವರು ಏನು ನಿಮ್ಮ ಫ್ಯಾಮಿಲೀಸ್ಗಳಿಗೆಲ್ಲ ಏನಾದರೂ ಅಂದಿರ್ತಾರಲ್ಲ ಅದೆಲ್ಲನೂ ರಿಟರ್ನ್ ಆಗುತ್ತೆ. ಆ್ಯಂಡ್ ಅವ್ರುಗಳಿಗೆ ಅಂದ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಸೊ ಬಟ್ ಆಗಬೇಕಲ್ವಾ ಅಲ್ವಾ. ರಿಕ್ವೈರ್ಸ್ ಕನ್ಸಿಸ್ಟೆನ್ಸಿ ಆ್ಯಂಡ್ ನಾಟ್ ಮೋಟಿವೇಶನ್ ವೀಡಿಯೋಸ್ ಇವತ್ತು ಕೇಳ್ತೀರಾ, ನಾಳೆ ಮರಿತೀರಾ? ಆಗಲ್ಲ. ಇವತ್ತು ಕೇಳಿ ಇವತ್ತೊಂದು 10-12 ತಾಸು ಓದ್ತೀರಾ ಕೂತ್ಕೊಂಡು. ಬಟ್ ನಾಳೆಗೆ ಟುಮಾರೋ ಆಲ್ಸೋ ಯು ಮೇಂಟೈನ್ ದಿಸ್ ಕನ್ಸಿಸ್ಟೆನ್ಸಿ. ಇದು ಟುಡೇ ಟುಮಾರೋ ವಿಷಯ ಅಲ್ಲ, ಬಟ್ 1 year, along 1 year, 2 year, 3 year, 5 year also. It takes 5 year, 8 year. So this depends on you when you clear it. Okay, ಇದು ಎಷ್ಟು ವರ್ಷ ಬೇಕಾದರೂ ತೊಗೊಳ್ಬೋದು. ಅಷ್ಟರವರೆಗೂ ನೀವೆಲ್ಲನೂ ಸ್ಯಾಕ್ರಿಫೈಸ್ ಮಾಡಿ, ಮೆಂಟಲ್ ಸ್ಟ್ರೆಸ್ನ ಹಾಕಿ, ಫ್ಯಾಮಿಲಿ ರಿಲೇಟಿವ್ಸ್ಗಳನ್ನ ಮೇಂಟೈನ್ ಮಾಡಿ ಇದನ್ನು ಮಾಡಬೇಕಾಗತ್ತೆ. ಇದು ಅಷ್ಟು ಈಸಿ ಅಲ್ಲ. ಡೈಲಿ ಎಷ್ಟು ಅವರ್ಸ್ ಸ್ಟಡಿ ಮಾಡಬೇಕು? ಸೊ 6 to 10. ನಾನು ಸಜೆಸ್ಟ್ ಮಾಡೋದು 6 hours ಅಷ್ಟೇ. ಬಿಕಾಸ್ ನೀವು ಲಾಂಗ್ ಟರ್ಮಲ್ಲಿ 10 hours ಮಾಡೋದು ಅಷ್ಟೊಂದು ಈಸಿ ಅಲ್ಲ. ಆ್ಯಂಡ್ ನೀವು ಎಷ್ಟು ಅವರ್ಸ್ ಸ್ಟಡಿ ಮಾಡ್ತೀರಾ ಅನ್ನೋದಕ್ಕಿಂತ ನೀವು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ ಇವತ್ತು ಅನ್ನೋದು ಇಂಪಾರ್ಟೆಂಟ್. ಓಕೆ, ರೆಗ್ಯುಲರಾಗಿ ರಿವೈಸ್ ಮಾಡಬೇಕು. 1 ಡೇಯಲ್ಲಿ 3 times ರಿವೈಸ್ ಮಾಡಬೇಕು. ಅದು ಹೇಗೆ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ. ಎಲ್ಲ ಇದರಲ್ಲೇ ಅಂದರೆ ಲಾಂಗ್ ಆಗುತ್ತೆ. ಆ್ಯಂಡ್ ಮೋಟಿವೇಶನ್ ಟೆಂಪ್ರರಿ, ಡಿಸಿಪ್ಲಿನ್ ನೀವು ಮೇಂಟೈನ್ ಮಾಡಬೇಕು. ನಿಮ್ಮ ಒಳಗೆ ಇರಬೇಕು ಅದು ಮೋಟಿವೇಶನ್. ಅದು ಏನಾಗುತ್ತಪ್ಪ ಅಂತಂದರೆ ಫೈನಾನ್ಸಿಯಲ್ ಆ್ಯಂಡ್ ಟೈಮ್ ಕಾಸ್ಟ್. ನಿಮಗೆ ಟೈಮ್ ಕಾಸ್ಟ್ ಅಂತ ಅರ್ಥ ಆಗದೆ ಇರ್ಬೋದು, ಬಟ್ ಯು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಹಿಯರ್ ಅಲ್ವಾ. ಇಫ್ ಯು ಫೇಲ್, ಅದನ್ನು ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಆಗಲ್ಲ. 6 attempts ಜನರಲ್ ಕ್ಯಾಟಗರಿಯವರಿಗಿರೋದು. 6 attempts ಅಂದರೆ 6 years ಆಗುತ್ತೆ. ಆ್ಯಂಡ್ ಬಿಫೋರ್ ದ್ಯಾಟ್ ಯು ಸ್ಪೆಂಡ್ 1 to 2 hours, 2 hours ಅಲ್ಲ 2 years, ಸಾರಿ. ಆ್ಯಂಡ್ ಎಲ್ಲ ಹಿಡಿದು ನೀವು ಒಂದು 8-10 ವರ್ಷ UPSCಲಿ ಕಳೆದಿರ್ತೀರ. ನೀವು ಅಲ್ಲಿ ಏನೂ ಪಡ್ಕೊಳ್ಳಿ, UPSCಲಿ ಫೇಲ್ ಆದರೆ ಆ ಟೈಮಲ್ಲೂ ಕೂಡ ನೀವು ಎಲ್ಲಿರ್ತೀರ ಅಂತಂದರೆ, ದಿಸ್ ಈಸ್ ದ ಮೌಂಟೇನ್, ದಿಸ್ ಈಸ್ ದ ವ್ಯಾಲಿ, ಇಲ್ಲಿರ್ತೀರ. ಇದು ಎವರೆಸ್ಟು, ಇಲ್ಲಿಗೆ ಏರ್ಬೇಕು ನೀವು ಮತ್ತೆ ಹೊಳ್ಳಿ ಅಲ್ವಾ. ಸೊ ವ್ಯಾಲಿಲಿ ನೀವು ಇಲ್ಲಿಂದ ಇಲ್ಲಿಗೆ ಬಿದ್ದಿರ್ತೀರ. ಇವಾಗ ನಿಮ್ಮ ಸಪೋರ್ಟ್ಗೆ ಇವಾಗ ಏನಾಗುತ್ತಪ್ಪ ಅಂತಂದರೆ ಎಲ್ಲರೂ ಕೂಡ ನಿಮ್ಮನ್ನ
ಇದು ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬಟ್ ಅದನ್ನು ಫೇಸ್ ಮಾಡಬೇಕು. ಅದಕ್ಕೆ ಹೇಳಿದ್ದು ನಾನು ಪ್ಲ್ಯಾನ್ ಬಿ ಕೂಡ ಇರಬೇಕು ಅಂತ. UPSC ಫೇಲ್ ಆದರೆ ಡೋಂಟ್ ಗೆಟ್ ನರ್ವಸ್, ಯು ಸ್ಟಾರ್ಟ್ ಯುವರ್ ಲೈಫ್ ವಿತ್ ಪ್ಲ್ಯಾನ್ ಬಿ. ಓಕೆ, ನೀವು ನಿಮ್ಮ ಲೈಫನ್ನು, ನಿಮ್ಮ ಜೀವನವನ್ನು ನಿಮ್ಮ 2ನೇ ಯೋಜನೆಯ ಜೊತೆಗೆ ಆರಂಭಿಸಬಹುದು. ಓಕೆ, ಗಾಟ್ ಇಟ್. ಸೊ ಫೈನಾನ್ಷಿಯಲ್ ಕಾಸ್ಟ್ ಕೂಡ ಆಗಿರುತ್ತೆ. ಇದು ಪುವರ್ ಪೀಪಲ್ಗೆ ತುಂಬ ಸ್ಟ್ರೆಸ್ ಆಗುತ್ತೆ. ಯಾಕಂದರೆ ಅವ್ರು ಗಳಿಸೋದೇ ಅಷ್ಟನ್ನು ಅಲ್ಲಿ ಹಾಕಿರ್ತಾರೆ, ಅಥವಾ ಇನ್ನೂ ಸಾಲ ಸೂಲನೋ ಮಾಡಿ ಹಾಕಿರ್ತಾರೆ. UPSC ಅನ್ನೋದು ಅಷ್ಟಿಷ್ಟಕ್ಕೆ UPSC ಕೋಚಿಂಗ್ ಅನ್ನೋದು ಅಷ್ಟಿಷ್ಟಕ್ಕೆ ಸಿಗೋವಂಥದ್ದಲ್ಲ. ಸೊ ನಾನು ತೊಗೊಂಡಿರೋದು ಆವಾಗ 80,000 ಇತ್ತು ಅರುಣ ಮ್ಯಾಮ್ ಇದ್ದಾಗ. ಬರೀ ಇದು ಫೌಂಡೇಶನ್ ಮಾತ್ರ, ಇದರಲ್ಲಿ ಏನೂ ಇರಲಿಲ್ಲ. ಫೌಂಡೇಶನ್ ಕೋರ್ಸ್ ಅಷ್ಟೇ ಇತ್ತು, ಇದರಲ್ಲಿ ಏನೂ ಆಪ್ಷನಲ್ ಇರಲಿಲ್ಲ. ನಾನು ಆಪ್ಷನಲನ್ನು ಆಮೇಲೆ ಬೇರೆ ಕಡೆಗೆ ತೊಗೊಂಡಿದ್ದೀನಿ. ಯಾಕಂದರೆ ಆಪ್ಷನಲನ್ನು ಮನೇಲಿ ಕೂತ್ಕೊಂಡು ಓದಲಿಕ್ಕೆ, ಸೆಲ್ಫ್ ಸ್ಟಡಿ ಮಾಡಲಿಕ್ಕಾಗಲ್ಲ. ಎಲ್ಲನೂ ತುಂಬ ಸಿಲೆಬಸ್ ಇದೆಪ್ಪ. ಪಂಪನಿಂದ ಹಿಡಿದು ಹಳಗನ್ನಡ, ನಡುಗನ್ನಡ, ಈ ಹೊಸಗನ್ನಡ ಎಲ್ಲನೂ ಓದಬೇಕಲ್ವ. ಎಲ್ಲ ಕವಿಗಳು ಇದ್ದಾರೆ ಅದರಲ್ಲಿ. ಇಡೀ ಕನ್ನಡ ನಿಮ್ಗೆ ಗೊತ್ತು, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಒಂದು ಸಾಹಿತ್ಯ ನಮ್ಮದು. ಅಷ್ಟು ದೊಡ್ಡ ಸಾಹಿತ್ಯವನ್ನು ನಾನು ಒಬ್ಬಳೇ ಅರಗಿಸ್ಕೊಳ್ತೀನಿ ಅಂತಂದರೆ ದಟ್ಸ್ ಇಂಪಾಸಿಬಲ್ ಅಲ್ವಾ. ನಾನು ಬೇರೆ ಕಡೆಗೆ ತೊಗೊಂಡಿದ್ದೀನಿ. ಸೊ ಅರೌಂಡ್ 2 ಲ್ಯಾಕ್ ಆದರೂ, ನೀವು ಕಡಿಮೆ ಖರ್ಚಿರೋ ಕಡೆಗೆ ಹೋಗ್ತೀರಾ ಅಂದರೆ 2 ಲ್ಯಾಕ್ ಆದರೂ ಆಗುತ್ತೆ. ದ್ಯಾಟ್ಸ್ ವೈ. ಓಕೆ, ಇಲ್ಲಿ ಹಾರ್ಡ್ ವರ್ಕ್ ಒಂದೇ ಸಾಕಾಗಲ್ಲ, ಸ್ಮಾರ್ಟ್ ವರ್ಕ್ ಬೇಕು ಅಂತ ಹಾಕಿದ್ದೀನಿ. ಓಕೆ, ವಾಟ್ ಈಸ್ ದ್ಯಾಟ್ ಸ್ಮಾರ್ಟ್ ವರ್ಕ್ ಅಂತಂದರೆ, ನೀವು ಓದಿರೋದನ್ನು UPSC ಕೇಳಲ್ಲ. ಇದು ದೇವ್ರಾನೇ ಸತ್ಯ. ಎಲ್ಲೋ ನೀವು ಇವಾಗ UPSC ಪ್ರಿಲಿಮ್ಸ್ಗೆ ಹೋದರೆ ಒಂದು 100 ಕ್ವಶನ್ಸಲ್ಲಿ ನಿಮಗೆ ಗೊತ್ತಿರೋದು, ನೀವು ಓದಿರೋದ್ರಿಂದ ಬರೋದು ಕೇವಲ 10ರಿಂದ 13 ಕ್ವಶನ್ಸ್ 100ರಲ್ಲಿ. ಫಸ್ಟ್ ಟೈಮ್ ಹೋಗೋರು ಸ್ಟ್ರೆಸ್ ಆಗ್ತಾರೆ. ಇದು ಏನೂ ಗೊತ್ತಿರಲ್ಲ, ಸೆಲ್ಫ್ ಸ್ಟಡಿ ಮಾಡಿರ್ತಾರೆ. ಏನು ನನಗೆ ಹೆಂಗೆ ಥಿಂಕ್ ಮಾಡಬೇಕು, ಹೆಂಗೆ ರಿಲೇಟ್ ಮಾಡಬೇಕು ಗೊತ್ತೇ ಇರಲ್ಲ ಪಾಪ ಅವರಿಗೆ. ಎಲಿಮಿನೇಟ್ ಹೆಂಗೆ ಮಾಡಬೇಕು ಗೊತ್ತೇ ಇರಲ್ಲ. ಅವರು ಡೈರೆಕ್ಟಾಗಿ ಹೋಗ್ತಾರೆ, ನಾನು ಎಲ್ಲನೂ ಓದಿದ್ದೀನಿ ಅಂತ ಒಂದು ಖುಷಿಯಲ್ಲಿ ಹೋಗ್ತಾರೆ. ಅದರಲ್ಲಿ 10ರಿಂದ 13 ಕ್ವಶನ್ ಬಂದಿರುತ್ತೆ. ಓಕೆ, ಉಳಿದು ಎಲ್ಲ ಕ್ವಶನನ್ನು ನೀವೇನು ಓದಿರ್ತೀರಲ್ಲ ಅದನ್ನು ರಿಲೇಟ್ ಮಾಡಬೇಕು, ಥಿಂಕ್ ಮಾಡಬೇಕು. ಅದಾದ ನಂತರ ಎಲಿಮಿನೇಷನ್ ಮಾಡಿಬಿಟ್ಟು ಹಾಕಬೇಕು. ಓಕೆ, ಸೊ ಆ ಥರ ಇರುತ್ತೆ. ಅದನ್ನು ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಿಮಗೆ ಅರ್ಥ ಆಗಿರಲ್ಲ ಅಂದರೂ ಓಕೆ, ಬಿಟ್ಬಿಡಿ, ಇಷ್ಟು ಅರ್ಥ ಮಾಡ್ಕೊಳ್ಳಿ. ರಿಲೇಟ್ ಮಾಡಬೇಕು ನೀವು ಓದಿರೋದನ್ನ ಅಂತ. ನಾನು ಇನ್ನೊಂದು ವಿಡಿಯೋ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ ಹೆಂಗೆ ರಿಲೇಟ್ ಮಾಡೋದು ಏನೋ ಅಂತ. ಆ್ಯಂಡ್ ಪ್ರಾಪರ್ ಸ್ಟ್ರಾಟಜಿ ಇರಬೇಕು. ಎಲ್ಲನೂ ಓದಿ. UPSC ಬಿಗ್ ಸಿಲೆಬಸ್ ಇದೆಪ್ಪ, ಇದು ಎಲ್ಲ ಓದಬೇಕು, ನಾನು ಜಾಸ್ತಿ ಓದಿದ್ರೆ ಫಸ್ಟ್ ಕ್ಲಿಯರ್ ಮಾಡ್ತೀನಿ ಅಂತ ಕೆಲವೊಂದು ಜನ ಮೈಂಡ್ ಸೆಟ್ ಇರುತ್ತೆ. ಬಟ್ ದಟ್ ಇಸ್ ರಾಂಗ್. ಓಕೆ, ಲಿಮಿಟೆಡ್ ಸೋರ್ಸ್ ಇಟ್ಕೊಳ್ಳಿ. ಒಂದೊಂದು ಆಥರ್ದು ಒಂದೊಂದು ಬುಕ್ ಇಟ್ಕೊಳ್ಳಿ. ಉಳಿದಿರೋದನ್ನು ನಿಮ್ಗೆ ಯಾರೋ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಕೊಡ್ತಿದ್ದಾರೆ ಅಂದರೂ ತಿರುಗೂ ನೋಡಬೇಡಿ. ಓಕೆ, ಗಾಟ್ ಇಟ್. ತಿರ್ಗಾ ನೋಡಬೇಡಿ. ಯಾಕಪ್ಪ ಅಂತಂದರೆ UPSCಯಲ್ಲಿ ಯಾವುದೂ ಇಂಪಾರ್ಟೆಂಟ್ ಅಲ್ಲ. ಅವ್ರು ಯಾವ್ದು ಇಂಪಾರ್ಟೆಂಟ್ ಅಂತ ಕೇಳ್ತಾರೋ ಅವ್ರಿಗೆ ಗೊತ್ತದು. ಓಕೆ, ಸೊ ನಿಮಗೆ ಇಂಪಾರ್ಟೆಂಟ್ ಅಂತ ಯಾವುದೋ ಓದಿರ್ತೀರಾ, ಇದೇನು ಸ್ಕೂಲು ಕಾಲೇಜ್ ಸಿಲೆಬಸ್ ಅಲ್ಲ ಅಲ್ವಾ. ಸೊ ಅದು ಅರ್ಥ ಆಗುತ್ತೆ. ಮಲ್ಟಿಪಲ್ ರಿವಿಷನ್ಸ್. ಇವಾಗ ಒಂದೇ ಬುಕ್ನ ಒಂದು 20,000 ರಿವಿಷನ್ ಮಾಡಿ, ಅದರಲ್ಲಿ ಆ್ಯಕ್ಟಿವ್ ರಿಕಾಲ್ ಮಾಡಿ. ಆ್ಯಕ್ಟಿವ್ ರಿಕಾಲ್ ಅಂದರೆ ಏನು, ಇದು ಯಾವ ಥರ ರಿವಿಷನ್ ಮಾಡಬೇಕು, ಇದನ್ನು ಒಂದು ವಿಡಿಯೋಲಿ ಮಾಡೋಣ. ಓಕೆ, ಆ್ಯಕ್ಟಿವ್ ರಿಕಾಲ್ ಅಂತಂದರೆ ನೀವು ಬುಕ್ನ ಮುಚ್ಚಿಟ್ಬಿಟ್ಟು ರಿವಿಷನ್ ಮಾಡೋದು. ಏನೇನು ಓದಿದ್ದೀರಾ ಅದನ್ನೆಲ್ಲ ನೆನಪು ಮಾಡ್ಕೊಳ್ಳೋದು. ಸೊ ನೀವು ಸೆಲೆಕ್ಟ್ ಆದ್ರಿ ಒಂದು ಸರಿ ಅಂತ ಅಂದರೆ ಜಾಬ್ ಏನೋ, ಇವಳು IAS ಆಫೀಸರ್ ಆದಳು, ಇವನು IPS ಆಫೀಸರ್ ಆದ ಅಂತ ನಿಮಗೆ ಸೊಸೈಟಿಲಿ ತುಂಬ ಮರ್ಯಾದೆ ಇರುತ್ತೆ. ತುಂಬ ಅದನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕಾಗಲ್ಲ. ಇದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಆಗಲ್ಲ, ಎಕ್ಸ್ಪೆಕ್ಟ್ ಮಾಡಲಿಕ್ಕೂ ಆಗಲ್ಲ. ಅಷ್ಟು ನಿಮಗೆ ಒಂದು ಗೌರವ ಸಿಗುತ್ತೆ. ಆ್ಯಂಡ್ ನಿಮ್ಮ ಹಿಂದೆ ಯಾರ್ಯಾರು ನಿಮ್ಮನ್ನು ಆಡ್ಕೊಂಡಿರ್ತಾರೋ ಅವರೆಲ್ಲ ನಿಮ್ಮ ಹಿಂದೆ ಬರಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊಂದು ಗೌರವಾನ್ವಿತವಾಗಿರುವಂಥ ಹುದ್ದೆ ಇದು. ಆದರೆ ನಿಮಗೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದರೆ ಇವರು ಅಧಿಕಾರವನ್ನು ಕೊಟ್ಟಿರ್ತಾರೆ ನಿಮ್ಮ ಕಡೆಗೆ ಅಂತಂದರೆ ಯು ಹ್ಯಾವ್ ಆಲ್ಸೋ ರೆಸ್ಪಾನ್ಸಿಬಿಲಿಟೀಸ್. ಎಲ್ಲಿ ಪವರ್ ಇರುತ್ತೋ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ಇರಲೇಬೇಕು, ಆವಾಗ ಅದು ಮ್ಯಾನೇಜ್ ಆಗುತ್ತೆ. ಓಕೆ, ಅಷ್ಟೊಂದು ಅಧಿಕಾರಯುತವಾಗಿರುವಂಥ ಹುದ್ದೆಯನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ನಿಮಗೆ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರಿಸ್ಕ್ ಕೂಡ ಇರುತ್ತೆ. ನೀವು ಇವಾಗ ಟ್ರಾನ್ಸ್ಫರ್ ಪ್ರೆಷರ್ ನೀವು ಒಂದು ಕಡೆ ಎಲ್ಲ ಕೇಳಿರ್ಬೋದು. ಒಂದು ತಿಂಗಳಲ್ಲಿ 2 ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ, 3 ಕಡೆ ಟ್ರಾನ್ಸ್ಫರ್ ಮಾಡಿದ್ರು. ಸೊ ದಿಸ್ ಆಲ್ ಆರ್ ಕಾಮನ್ ಇನ್ ದ್ಯಾಟ್. ಬಟ್ ನೀವು ಅದನ್ನು ಮೇಂಟೈನ್ ಮಾಡಬೇಕು. ಫ್ಯಾಮಿಲಿ ಜೊತೆಗೆ ಅದನ್ನು ಮೇಂಟೈನ್ ಮಾಡೋದು ಅಷ್ಟೊಂದು ಈಸಿ ಅಲ್ಲ ಅಲ್ವಾ.
ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡಬೇಕು. ಓಕೆ, ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಆ ರೆಸ್ಪಾನ್ಸಿಬಿಲಿಟಿ ನಡುವೆ ನಿಮಗೆ ಫ್ಯಾಮಿಲಿಗೆ ಟೈಮ್ ಕೊಡಲಿಕ್ಕೆ ಟೈಮ್ ಇರದೆ ಹೋಗ್ಬೋದಲ್ವ. ಸೊ ನೀವು ಈಗಾಗಲೇ ನೀವು ಯು ಪಿ ಎಸ್ ಸಿಲಿ ಟೈಮ್ ಕಳೆದಿರ್ತೀರ, ತುಂಬ ಸ್ಟ್ರೆಸ್ ಆಗಿರ್ತೀರ, ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿರಲ್ಲ. ಇವಾಗಲೂ ನೀವು ಅದೇ ಥರ ಅಂತಂದರೆ ಅಲ್ವಾ. ಓಕೆ, ಇದು ಕೂಡ ರಿಯಾಲಿಟಿನೇ. ಬಟ್ ನಾನು ಒಂದು ಹೇಳ್ತೀನಿ, ಯು ಪಿ ಎಸ್ ಸಿ ಅನ್ನೋದು ಇಂಪಾಸಿಬಲ್ ಅಲ್ಲ. ಬಟ್ ನಾಟ್ ಫಾರ್ ಎವ್ರಿ ಒನ್ ಹೂ ಮೇಂಟೈನ್ ಪೇಷನ್ಸ್, ಡಿಸಿಪ್ಲಿನ್, ಸ್ಟ್ರಾಟಜಿ ಆ್ಯಂಡ್ ಮೆಂಟಲ್ ಸ್ಟ್ರೆಸ್, ದೇ ಕ್ಯಾನ್ ಅಚೀವ್ ಇಟ್. ಓಕೆ, ಸೊ ಒಂದು ದಿನ 10 ತಾಸು 12 ತಾಸು ಓದಿ ಮಾರನೇ ದಿನ ಜ್ವರ ಬಂದು ಮಲಗಿದ್ರೆ ಯು ಪಿ ಎಸ್ ಸಿ ಆಗಲ್ಲ. ನೀವು 6 ತಾಸು ದಿನ ಕನ್ಸಿಸ್ಟೆನ್ಸಿಯಾಗಿ ಓದಿ, 3 ತಾಸು ಓದಿ ಕನ್ಸಿಸ್ಟೆನ್ಸಿಯಾಗಿ ದಿನ 3 ತಾಸು ಓದಲೇಬೇಕು. ಓಕೆ, ಇವತ್ತು 10 ತಾಸು ಓದಿ ನಾಳೆ 3 ತಾಸು ಓದ್ತೀನಿ ಅಂತಂದರೆ ನಿಮ್ಮಲ್ಲಿ ಕನ್ಸಿಸ್ಟೆನ್ಸಿನೂ ಮೇಂಟೈನ್ ಆಗೋಲ್ಲ, ಆ್ಯಂಡ್ ನಿಮ್ಮ ಮೆಂಟಲ್ ಸ್ಟ್ರೆಸ್ಗೂ ಇದು ಎಫೆಕ್ಟ್ ಆಗುತ್ತೆ. ಓಕೆ, ಸೊ ಇಷ್ಟು ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇವಾಗ ಕನ್ನಡದಲ್ಲಿ ಯು ಪಿ ಎಸ್ ಸಿ ಕೋಚಿಂಗ್ ಕೊಡ್ತೀವಿ, ಅಥವಾ ಕನ್ನಡದಲ್ಲಿ ಯು ಪಿ ಎಸ್ ಸಿ ಎಲ್ಲನೂ ಫ್ರೀ ಯೂಟ್ಯೂಬಲ್ಲಿ ಸಿಗುತ್ತೆ. ನಾನೇ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತಪ್ಪ ಅಂತಂದರೆ ನಾನು ಯು ಪಿ ಎಸ್ ಸಿ ಮಾಡಬಹುದು. ಯಾಕಂದರೆ ಯು ಪಿ ಎಸ್ ಸಿ ಅನ್ನೋದು ಒಂದು ಗೌರವಾನ್ವಿತವಾಗಿರುವಂಥ ಹುದ್ದೆ. ಇದನ್ನು ಪಡ್ಕೊಳ್ಬೇಕು ಅನ್ನೋದು ಎಲ್ಲರ ಆಕಾಂಕ್ಷೆ. ಎಲ್ಲ ತಂದೆ ತಾಯಿಗಳು ನಮ್ಮ ಮಕ್ಕಳು ಆ ಹುದ್ದೆಯಲ್ಲಿರಬೇಕು, ಆ ಸ್ಥಾನದಲ್ಲಿರಬೇಕು ಅನ್ನೋದು ಅವ್ರದ್ದು ಒಂದು ಆಸೆ. ಆದರೆ ಆ ಆಸೆ ಹಿಂದೆ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೇನೆ. ಇದನ್ನು ಅರ್ಥ ಮಾಡಿಕೊಂಡು ಇಫ್ ಯು ಮೇಂಟೈನ್ ಇಟ್, ಇಫ್ ಯು ಪೇಸ್ ಇಟ್, ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಓಕೆ, ಐ ಡೋಂಟ್ ಸೇ ಇಟ್ ಇಸ್ ಇಂಪಾಸಿಬಲ್. Thank you, bye and be consistency, be patience, and you are also eligible to crack UPSC if you maintain discipline, patience and strategy. ಓಕೆ, ಸೊ ಥ್ಯಾಂಕ್ ಯು, ಬಾಯ್. ಸೊ ಇದು ಲಾಂಗ್ ಇದು ಆದಮೇಲೆ ನಾನು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಈ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಮುಗಿಯೋವರೆಗೂ ಎಲ್ಲಾದರೂ ವೀಡಿಯೋಸ್ ಲೇಟ್ ಆದರೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಯಾಕಂದರೆ ನಾನು ಈ ಸರಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಬರೀಬೇಕು ಅಂತ ಇದ್ದೀನಿ. ಆ್ಯಂಡ್ ದಟ್ಸ್ ವೈ ನನಗೆ ರಿವಿಷನ್ಗೆ ಟೈಮ್ ನನ್ನ ರಿವಿಷನ್ ನನ್ನ ಡೈಲಿ ಟಾರ್ಗೆಟ್ಸ್ ಇರುತ್ತಲ್ವ, ಆ ಡೈಲಿ ಟಾರ್ಗೆಟ್ ರಿವಿಷನ್ ಮುಗಿದ್ರೆ ಅಫ್ಕೋರ್ಸ್ ನಾನು ವೀಡಿಯೋಸ್ ಮಾಡ್ತೀನಿ. ಬಟ್ ಮುಗಿಲಿಲ್ಲ ಅಂತಂದರೆ ಐ ಹ್ಯಾವ್ ಆಲ್ಸೋ ಅ ಡಾಟರ್. ನಾನು ಅವಳಿಗೂ ಟೈಮ್ ಕೊಟ್ಟು ಆ್ಯಂಡ್ ನಾನು ಈ ಯು ಪಿ ಎಸ್ ಸಿ ಟಾರ್ಗೆಟ್ನು ಮುಗಿಸ್ಬೇಕು ಅಂತಂದರೆ ದಟ್ ಟಫ್. ಓಕೆ, ಅದಕ್ಕೆ ನಾನು ವೀಡಿಯೋಸ್ಗಳನ್ನ ಫ್ರೀಕ್ವೆಂಟ್ಲಿ ಆಫನ್ಲಿ ಅಪ್ಲೋಡ್ ಮಾಡಲಿಕ್ಕಾಗಲ್ಲ. ಬಟ್ ಐ ಕ್ಯಾನ್ ಟ್ರೈ ಟು ಇಟ್. ಓಕೆ, ಸೊ ಬಿ ಪೇಷನ್ಸಿಂದ ಕಾಯಿರಿ. ಆ್ಯಂಡ್ ಪ್ರಿಲಿಮ್ಸ್ ಮುಗಿದ ತಕ್ಷಣ ಐ ಪ್ರಾಮಿಸ್ ಯು ಡೈಲಿ 1 ವಿಡಿಯೋ ಆದರೂ ಮಾಡಿ ನಿಮ್ಮನ್ನು 2027 ಅಂದರೆ ನಾನು ಫುಲ್ಲಿ ಸಿಲೆಬಸ್ನ ಕವರ್ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.